ಸಾಲ ಕೊಡೋರೆ ಇಸ್ಬಿಟ್ಟು ಆಡಿಸ್ತಿರ್ತಾರೆ. ಈ ಗಾಂಜಾ ಓಡೋ ಹುಡುಗರಿಗೆ ದುಡ್ಡು ಬೇಕಾಗಿರ್ತದೆ. ಈ ಹುಡುಗರಿಗೆ ಮನೆಯಾಗ ದುಡ್ಡು ಸಿಗಲಿಲ್ಲ ಅಂತ ಅನ್ಕೊಳ್ಳಿ ಇಂಥವ್ರ ಕಡೆಯಿಂದ ತಗೊಳ್ತಾರೆ. ವಿಧೇಯಕ ಅಂಗೀಕಾರ ಸ್ವಾಗತಾರ್ಹ, ಸಾಲಗಾರರಿಂದ ಕಿರುಕುಳ ತಪ್ಪಿಸಲು ಕ್ರಮಕ್ಕೆ ಬೆಲ್ಲದ ಒತ್ತಾಯ. ಬೆಂಗಳೂರಿನಲ್ಲಿ ಕಿರುಸಾಲ ಮತ್ತು ಸಣ್ಣ ಸಾಲದ ವಿಧೇಯಕ ಅಂಗೀಕಾರ ಮಾಡಿರುವುದು ಸ್ವಾಗತಾರ್ಹ ಎಂದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದರು. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಏನು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲದ ಏನು ವಿಧೇಯಕ ತೆಗೆದುಕೊಂಡು ಬರ್ತಾ ಇದೆ, ಅದನ್ನು ನಾನು ಸ್ವಾಗತ ಮಾಡ್ತೇನೆ. ವಿಧಾನಸಭೆಯಲ್ಲಿ ಮಾತನಾಡಿದ ಅವರು, ಹಳ್ಳಿಗಳಲ್ಲಿ ವ್ಯಾಪಾರ ಮಾಡುವುದಕ್ಕೆ ಸಾಲ ತೆಗೆದುಕೊಳ್ತಾರೆ ಅಥವಾ ಮನೆತನ ಅಡಚಣೆಗೆ ಸಾಲ ತೆಗೆದುಕೊಳ್ತಾರೆ. ಸ್ವಲ್ಪ ಜನ ಸಾಲ ತೆಗೆದುಕೊಳ್ಳೋದು ಇಸ್ಪೀಟ್ ಆಡಲು, ಸಾಲ ಕೊಡುವವರೇ ಇಸ್ಪೀಟ್ ಆಡಿಸ್ತಾರೆ. ಯುವಕರು ಗಾಂಜಾ ಹೊಡೆಯಲು ದುಡ್ಡು ಬೇಕಾಗಿರುತ್ತೆ. ಹೀಗಾಗಿ ಸಾಲ ಕೊಡುವವರ ಬಳಿ 5% ಸಾಲ ತೆಗೆದುಕೊಂಡು ತೀರಿಸಲು ಬೇರೆ ಸಾಲ ಕೊಡುವವರ ಬಳಿ ಹೋಗಿ 10%ನಂತೆ ಸಾಲ ತೆಗೆದುಕೊಂಡು ತೀರಿಸಲು ಆಗದೇ ಇದ್ದಾಗ ಹೆಚ್ಚಿನ ಬಡ್ಡಿ ರೂಪದಲ್ಲಿ ಹಣ ತೆಗೆದುಕೊಳ್ತಾರೆ. ಇದೇನು ತೊಂದರೆ ಏನೈತಿ, ಹಳ್ಳಿಗಳಲ್ಲಿ ಒಂದ್ ಟೈಪ್ ಇತ್ತಂದ್ರೆ ಸಿಟಿಗಳಲ್ಲಿ ಈ ಬಡ್ಡಿ ಸಾಲದ ತೊಂದರೆ ಬೇರೆ ಟೈಪ್ ಐತಿ. ಮಾನ್ಯ ಮಂತ್ರಿಗಳಿಗೆ ಗೊತ್ತೈತಿ, ಇದು ಹಳ್ಳಿಯೊಳಗ ಅಥವಾ ಬೇರೆ ಬೇರೆ ರೀತಿಯಿಂದ ವ್ಯಾಪಾರ ಮಾಡಕ್ ಸ್ವಲ್ಪ ಜನ ಸಾಲ ತಗೊಳ್ತಾರೆ, ಅಥವಾ ಮನಿತನದ ಅಡಚಣೆಗೆ ಸ್ವಲ್ಪ ಜನ ಸಾಲ ತಗೊಳ್ತಾರೆ. ಸ್ವಲ್ಪ ಜನ ಈ ಸಾಲದ ಬಲಿಗೆ ಬರೋದು ಅವ್ರು ಇಸ್ಪೀಟ್ ಆಡೋ ಚಟದಿಂದ. ಅಲ್ಲಿ ಇಸ್ಪೀಟ್ ಕ್ಲಬ್ಗಳು ನಡೀತಿರ್ತಾವ. ಅಲ್ಲಿ ಯಾವಾಗ ಇಸ್ಪೀಟಿಗೆ ರೊಕ್ಕ ಕಡಿಮೆ ಆಕೈತಿ, ಅವಾಗ ಅಲ್ಲೇ ಒಬ್ಬ ಯಾವನ ಇರ್ತಾನ, ಅವನ ಒಂದು 10,000, 20,000, 50,000, ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ. ಸಾಲ ಕೊಡೋರು ಅವರ ಇಸ್ಪೀಟ್ ಆಡಿಸ್ತಿರ್ತಾರೆ. ಬೇಸಿಕಲಿ ಸಾಲ ಕೊಡೋರೆ ಇಸ್ಪೀಟ್ ಆಡಿಸ್ತಿರ್ತಾರೆ. ಅದಾದ್ಮೇಲೆ ಇನ್ನೊಂದಂತಂದ್ರೆ ಈ ಗಾಂಜಾ ಓಡೋ ಹುಡುಗರಿಗೆ ದುಡ್ಡು ಬೇಕಾಗಿರ್ತದೆ. ಈ ಹುಡುಗರಿಗೆ ಮನ್ಯಾಗ ದುಡ್ಡು ಸಿಗಲಿಲ್ಲ ಅಂತ ಅನ್ಕೊಳ್ಳಿ ಇಂಥವ್ರ ಕಡೆಯಿಂದ ತಗೊಳ್ತಾರೆ. ಇವ್ರು ಏನಾಗ್ತಾರೆ, ಇವ್ರಿಗೆ ಸಾಲದ ತೀರ್ಸಾಕ್ ಆಗುದಿಲ್ಲ ಅಂದಾಗ ಈಗ ಶುರುವಾತಿಗೆ ಏನ್ ಮಾಡ್ತಾನ, ಅವ 2% ರೇಟ್ಲೆ ಕೊಡ್ತಾನ. ಹೇಳ್ತಾನ, ಇಲ್ಪ ಒಂದ್ ವಾರದಾಗ ನನಗೆ ರಿಟರ್ನ್ ಮಾಡಬೇಕು ಅಂತ ಹೇಳಿ. ಒಂದು ವಾರದಾಗ ಅವಂಗ ರಿಟರ್ನ್ ಮಾಡಕ್ ಆಗೋದಿಲ್ಲ. ಅವ ಹೇಳ್ತಾನೆ, ಇಲ್ಲ ನಂದು ವಾರದಾಗ ನೀ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದ್ದಿ, ನನ್ನ ಫ್ರೆಂಡ್ ಅದಾನ, ಅವನ ಕಡೆಯಿಂದ ಕೊಡಿಸ್ತೇನೆ, ನೀ 5% ಸಾಲ ಅವನ ಕಡೆಯಿಂದ ತಗೋಂತ ಹೇಳ್ತಾನೆ. 5%ದಾಗ ಅವ್ರ ಕಡೆಯಿಂದ ಇವ್ ಸಾಲ ತಗೊಂತಾನೆ. ಅವ ಹೇಳ್ತಾನೆ, ಇನ್ನು ಒಂದು ವಾರದಾಗ ನೀ ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿ. ಒಂದು ವಾರದಾಗ ಅವನಿಗೂ ವಾಪಸ್ ಕೊಡಕ್ ಆಗುದಿಲ್ಲ. ಅವ ಇನ್ನೊಬ್ಬನ ಕಡೆಯಿಂದ 10% ಸಾಲ ಕೊಡಿಸ್ತಾನೆ. ಆಮೇಲೆ 12% ಆಕೈತಿ, 16% ಆಕೈತಿ. ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ರು ತಿಂಗಳಿಗೆ 10 ಅಂತೇಳಿ. ತಿಂಗಳಿಗೆ 10 ಅಲ್ಲ, ದಿನಕ್ಕೆ 10% ಸಾಲ ಸಹಿತ ಆಕೈತಿ. ಇದ್ರಾಗ ಕಂಪ್ಲೀಟ್ಲಿ ಈ ಸಾಲ ಕೊಡೋರು ಯಾರು, ಇದನ್ನ ಸಾಲ ಹರಾಸ್ಮೆಂಟ್ ಮಾಡೋರು ಯಾರು, ಇದು ಸಂಪೂರ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿರುವಂತ ವಿಷಯ. ಇವೆಲ್ಲವೂ ಪೊಲೀಸರಿಗೆ ಗೊತ್ತಿರುತ್ತೆ. ಇಸ್ಪೀಟ್ ಆಡಿಸುವವರು, ಗಾಂಜಾ ಮಾರಾಟ ಮಾಡುವವರು ಎಲ್ಲ ಪೊಲೀಸರಿಗೆ ಮಾಹಿತಿ ಇರುತ್ತೆ. ಈ ತೊಂದರೆ ಕಡಿಮೆಯಾಗಬೇಕಾದ್ರೆ ಇಸ್ಪೀಟ್ ಕ್ಲಬ್, ಗಾಂಜಾ ಮಾರಾಟಗಾರರ ಮೂಲಗಳನ್ನ ಕಟ್ ಮಾಡಿದ್ರೆ ನಿಯಂತ್ರಣದಲ್ಲಿ ತರಲು ಸಾಧ್ಯ ಆಗತ್ತೆ. ಕಾನೂನು ವ್ಯವಸ್ಥೆ ಯಾವ ರೀತಿ ನಿಯಂತ್ರಣದಲ್ಲಿ ಮಾಡುತ್ತೆ ಕಾಯ್ದು ನೋಡಬೇಕಾಗಿದೆ. ನಮ್ಮ ಪೊಲೀಸ್ ಇಲಾಖೆ ದುಡ್ಡು ಕೊಟ್ಟು ವರ್ಗವಾಗ್ತಾರೆ. ಯಾರ ಬಳಿ ಹಣ ವಸೂಲಿ ಮಾಡಬೇಕು? ಆದ್ರಿಂದ ಇಸ್ಪೀಟ್, ಗಾಂಜಾ ಮಾರಾಟ, ಮಟ್ಕಾ ಇಂಥವರಿಂದ ಹಪ್ತ ವಸೂಲಿಯಾಗತ್ತೆ. ಇಂಥವರಿಂದ ಸಮಾಜಘಾತುಕ ಶಕ್ತಿ ಹೆಚ್ಚಾಗತ್ತೆ. ಪೊಲೀಸರು ಮತ್ತು ಸಮಾಜಘಾತುಕರು ಯಾವಾಗ ಒಂದಾಗ್ತಾರೆ, ಸಾಮಾನ್ಯ ಜನರ ಮೇಲೆ ಕಿರುಕುಳ ಹೆಚ್ಚಾಗತ್ತೆ. ಆಗ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇಸ್ಪೀಟ್ ಕ್ಲಬ್ ಆಡ್ಸೋರು ಸತ್ತೆ ಪೊಲೀಸರಿಗೆ ಗೊತ್ತಿರ್ತೈತಿ. ಈ ಸಾಲ ಬಡ್ಡಿ ಕೊಡೋರು ಸತ್ತೆ ಪೊಲೀಸರಿಗೆ ಗೊತ್ತಿರ್ತೈತಿ. ಈ ಗಾಂಜಾ ಮಾರೋರು ಗಾಂಜಾ ಎಲ್ಲಿ ಮಾರ್ತೈತಿ ಇದು ಪೊಲೀಸರಿಗೆ ಗೊತ್ತಿರ್ತೈತಿ. ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು 8 ಮಂದಿ ಈ ರೀತಿ ಬಡ್ಡಿ ವ್ಯವಹಾರ ಮಾಡೋರ್ದು ಲಿಸ್ಟ್ ನಾನು ಆಗಿನ ಪೊಲೀಸ್ ಕಮಿಷನರಿಗೆ ಕೊಟ್ಟೆ, ಮಾನ್ಯ ಮಂತ್ರಿಗಳೇ. ಆಮೇಲೆ ನನಗೆ ಗೊತ್ತಾಯ್ತು, ಆ ಪೊಲೀಸ್ ಕಮಿಷನರ್ ಐತಲ್ಲ, ಆ ಯಾರ ಸಾಲ ಕೊಡ್ತಿದ್ರಲ್ಲ ಈ ಟೈಪ್ 10%, 15%, ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ತಮ್ದು ಹಫ್ತಾ ಶುರು ಮಾಡಿದ್ರು. ತಮ್ಮ ಕೆಳಗಿನ CPIಗಳಿಗೆ ಜೋರ್ ಮಾಡಿದ್ರೆ, ಯಾಕೆ ಇವ್ರ ಬಗ್ಗೆ ನನಗೆ ಹೇಳಿದ್ದಿಲ್ಲ, ನನಗೆ ಅವ್ರ ಕಡೆಯಿಂದ ಇನ್ಕಮ್ ಬರ್ತಿದ್ದಿಲ್ಲ ಅಂತೇಳಿ. ಇದು ಇವತ್ತಿನ ಪರಿಸ್ಥಿತಿ. ಯಾವ್ದೋ ಸರ್ಕಾರ ಇದ್ರು ಕೂಡ ಇದು ಪರಿಸ್ಥಿತಿ ಇದೆ. ಹಂಗಾಗಿ ಈ ಮೆನೆಸ್ ಕಡಿಮೆ ಆಗ್ಬೇಕಂದ್ರೆ, ಈ ತೊಂದರೆ ಕಡಿಮೆ ಆಗ್ಬೇಕಂತಂದ್ರೆ ಕೇವಲ ಇದನ್ನ ಅಷ್ಟೇ ತಗೊಂಬಂದ್ರ, ಒಂದು ಲಾ ತಗೊಂಬಂದ್ರ ಆಗುದಿಲ್ಲ. ಇದಕ್ಕೆ ರೂಟ್ ಕಾಸ್ ಏನೈತಿ? ರೂಟ್ ಕಾಸ್ ಐತಲ್ಲ, ಅಲ್ಲಿ ಇಸ್ಪೀಟ್ ಆಡುವಂತ ಕ್ಲಬ್ಗಳು, ಈ ಗಾಂಜಾ ವ್ಯವಹಾರ, ಇವನ್ನೆಲ್ಲ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಇದಕ್ಕೆ ಕಂಟ್ರೋಲಿಗೆ ಬರಾಕ ಸಾಧ್ಯ ಐತಿ. ಹಂಗಾಗಿ ಇದ್ರ ಜೊತೆ ಆ ವಿಷಯ, ಲಾ ಅಂಡ್ ಆರ್ಡರ್ ವಿಷಯ, ಇದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಿ, ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ನೀವು ನೋಡ್ಬೇಕು. ಈಗ ಕೆಲವು ದಿನಗಳಿಂದ, ಕೆಲವು 6 ತಿಂಗಳು, ವರ್ಷದಾಗ ಇದು ಯಾಕೆ ಅತ್ಯಂತ ದೊಡ್ಡ ಪ್ರಮಾಣದಾಗ ಇದು ಹೆಚ್ಚಾಗೈತಿ. ಇದ್ರ ಮೇಲೆ ಹರಾಸ್ಮೆಂಟು ಹೆಚ್ಚಾಗೈತಿ. ಇದ್ರ ಮೇಲೆ ಡೆತ್ಸ್ ಕೂಡ ಸಾಕಷ್ಟು ಪ್ರಮಾಣದ ಡೆತ್ ಕೂಡ ಆಗಿದಾವ. ಇವು ಯಾಕೆ ಆಗ್ತಾವ ಅಂತಂದ್ರೆ, ಏನ್ ಪೊಲೀಸ್ ಆಫೀಸರ್ಗಳನ್ನ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತಾರಲ್ಲ,
ಅವ್ರಿಗೆ ರೊಕ್ಕ ತಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಆ ಪೊಲೀಸರು ಯಾರ ಕಡೆಯಿಂದ ರೊಕ್ಕ ವಸೂಲ್ ಮಾಡ್ಬೇಕು? ಅವ್ರು ಯಾರು ಸುಳ್ಳಿ ದಂಧೆ ಮಾಡ್ತಾರ, ಯಾರು ಇಸ್ಪೀಟ್ ದಂಧೆ ಮಾಡ್ತಾರ, ಯಾರು ಮಟ್ಕಾ ದಂಧೆ ಮಾಡ್ತಾರ, ಯಾರು ಗಂಜಾ ಮಾಡ್ತಾರ, ಇಂಥ ಯಾರು ಕಳ್ಳ ಸರಿ ಮಾಡ್ತಾರ, ಇಂಥ ಯಾರು ಹೊಲಸು ದಂಧೆ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಇವ್ರ ಕಡೆನೇ ಪೊಲೀಸರು ವಸೂಲ್ ಮಾಡ್ಬೇಕು. ಪೊಲೀಸರಿಗೆ ಬೇರೆ ದಾರಿಲ್ಲ. ಹಂಗಾಗಿ ಸಮಾಜಘಾತಕ ಶಕ್ತಿಗಳು ಬೆಳ್ಯಾಕ್ ಶುರು ಆಗ್ತಾವ. ಅವಾಗ ಪೊಲೀಸರು ಸಮಾಜಘಾತಕ ಶಕ್ತಿಗಳು ಯಾವಾಗ ಒಂದಾಕ್ಕವು ಅವಾಗ ಕಾಮನ್ ಮ್ಯಾನ್ ಹರಾಸ್ಮೆಂಟ್ ಶುರು ಆಗ್ತೈತಿ. ಅವ್ರು ಏನ್ ಮಾಡ್ಬೇಕು? ಸುಸೈಡ್ ಮಾಡ್ಕೋಬೇಕು. ಯಾರ ಕಡೆ ಹೋಗ್ಬೇಕು? ಸುಸೈಡ್ ಮಾಡ್ಕೊಳ್ಳೋ ಶುರು ಆಗ್ತದೆ. ಹಂಗಾಗಿ ಇದು ಟೋಟಲ್ ಐತಲ್ಲ, ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಏನು ಟ್ರಾನ್ಸ್ಫರ್ಸ್ ದುಡ್ಡು ತೊಗೊಂಡು ಏನು ಟ್ರಾನ್ಸ್ಫರ್ ಆಗ್ತಾವಲ್ಲ, ಅದರಿಂದ ಇದೆಲ್ಲ ಶುರು ಆಗ್ತೈತಿ. ಹಂಗಾಗಿ ಇದನ್ನು ಸಂಪೂರ್ಣವಾಗಿ ಇದೇ ಸರ್ಕಾರಲ್ಲಿ ಎಲ್ಲ ಸರ್ಕಾರ ಇದ್ದಾಗೂ ಇದ್ದಿದ್ದು. ಆದರೆ ಇದನ್ನ ಎಲ್ಲಿ ತನಕ ಇದು ಅಡ್ರೆಸ್ ಆಗೋದಿಲ್ಲ, ಅಲ್ಲಿ ತನಕ ಕೇವಲ ಕಾನೂನು ತೊಗೊಂಬರೋದ್ರಿಂದ ಸ್ವಲ್ಪ ಮೇಲೆ ಎಲ್ಲಿ ಕೆರದಲ್ಲೇ ತುರಿಸ್ಕೊಳ್ಳೋದಕ್ಕೆ ಹೊರತು ನಿಜವಾದ ಸೊಲ್ಯೂಷನ್ ಆಗುದಿಲ್ಲ. ಇದನ್ನ ಸಂಪೂರ್ಣ ಸೊಲ್ಯೂಷನ್ ಬಗ್ಗೆ ತಾವು ವಿಚಾರ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊಳ್ತೇವೆ. ಈ ಎಲ್ಲದಕ್ಕೆ ಮೂಲ ಕಾರಣ ಪೊಲೀಸ್ ಇಲಾಖೆ ಹಣ ಕೊಟ್ಟು ವರ್ಗಾವಣೆಯಾಗುವುದೇ ಇದಕ್ಕೆ ಮೂಲ ಕಾರಣ. ಇದಕ್ಕೆ ಸಂಪೂರ್ಣ ಪರಿಹಾರ ಕಂಡುಕೊಳ್ಳಲು ಬೆಲ್ಲದ್ ಒತ್ತಾಯಿಸಿದರು. ಯೂನಿವರ್ಸಲ್ ನ್ಯೂಸ್, ಹುಬ್ಬಳ್ಳಿ.